ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ BN ಬಚ್ಚೇಗೌಡರು ಹಾಲಿ ಸಂಸದರು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅವರು. ಹೀಗಾಗಿ ಬಿಜೆಪಿಗೆ ಅತಿ ದೊಡ್ಡ ತಲೆನೋವು ಚಿಕ್ಕಬಳ್ಳಾಪುರ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ. ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ನಂದೇ, ಟಿಕೆಟ್ ಅಷ್ಟೇ ಅಲ್ಲ ನಾನೇ MP ಅನ್ನೋ ರೇಂಜ್ ಓಡಾಡ್ತಾವ್ರೆ. ಸುಧಾಕರ್ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗುವಂಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ಶಾಸಕರಾಗಿ ಉಳ್ಕೋಬೇಕಿತ್ತು. ಪ್ರದೀಪ್ ಈಶ್ವರ್ ಎದುರು ಸೋಲ್ತಾ ಇರಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಹಣಬಲವೋ ಜನಬಲವೋ ಅಂದ್ರೆ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ವಿಧಾನಸಭಾ ಚುನಾವಣೆಯಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗಿದ್ದು ಜನಬಲ ಮಾತ್ರ. ಪ್ರದೀಪ್ ಈಶ್ವರ್ ಗೆದ್ರು, ಸುಧಾಕರ್ ಸೋತ್ರು. ಸುಧಾಕರ್ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಕೆಲಸ ಮಾಡಿಸೋರೇನೋ ಚಿಕ್ಕಬಳ್ಳಾಪುರ ಜನಕ್ಕೆ ಗೊತ್ತು. ಚಿಕ್ಕಬಳ್ಳಾಪುರ ಉತ್ಸವವನ್ನ ವಾರಗಟ್ಲೆ ಹೆಂಗ್ ಮಾಡಿಸಿದ್ರು ಅಂತನೂ ಜನಕ್ಕೆ ಗೊತ್ತು. ಜನ ಎಲ್ಲ ಫ್ರೀ ಎಂಟರ್ಟೈನ್ಮೆಂಟ್. ಆದ್ರೆ ವೋಟ್ ಮಾತ್ರ ತಗೊಂಡೋಗಿ ಪ್ರದೀಪ್ ಈಶ್ವರ್ಗೆ. ಹೀಗಾಗಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಬಿಜೆಪಿಯಲ್ಲಿ ಗೆದ್ದು ಸಚಿವರಾಗಿದ್ದಂತ ಡಾಕ್ಟರ್ ಕೆ ಸುಧಾಕರ್ ಮುಂಬರೋ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸೋತ್ಬಿಟ್ರು. ಆರಾಮ ಖಾಲಿಯಾಗಿ ಕುಂತ್ಕೊಂಡವ್ರೆ. ಅವಾಗ ಪ್ರದೀಪ್ ಈಶ್ವರ್ ಕಾಲ ಅವ್ರು ಎಳೆಯೋದು, ಪ್ರದೀಪ್ ಈಶ್ವರ್ ಸುಧಾಕರ್ಗೆ ಎಲ್ಲ ಸೇರಿಸ್ಬಿಟ್ಟು ಕೊಡೋದು. ಬರೀ ಇವೇ ಆಗೈತೆ. ಆದ್ರೆ ಈಗ ಸೋತಲ್ಲೇ ಗೆಲುವನ್ನ ದಾಖಲಿಸ್ತೇನೆ. ಇವತ್ತು ನಾನು ಸೋತಿದ್ದೀನಿ ಅಂದ್ರೆ ಸಣ್ಣದು, ನಾಳೆ ಗೆಲ್ತೀನಿ ಅಂದ್ರೆ ದೊಡ್ಡದು. MLA ಸೋತಿರ್ಬೋದು, MP ಆಯ್ತೀನಿ ಅಂತ. ಅಮಿತ್ ಶಾ ಭೇಟಿ ಆಗೋದೇನು, JP ನಡ್ಡಾ ಅವ್ರ ಭೇಟಿ ಆಗೋದೇನು, ಡೆಲ್ಲಿ ಲಾಬಿ ನಡ್ಸೋದೇನು, ಟಿಕೆಟ್ ನಂದೇ ಅಂತ ಗಂಟಾ ಘೋಷವಾಗವ್ರೆ. ಕುಮಾರಸ್ವಾಮಿ ಅವ್ರನ್ನು ಭೇಟಿ ಆಯ್ತಾರೆ. ಸುಧಾಕರ್ ಅಖಾಡಕ್ಕೆ ಏನೆಲ್ಲ ಬೇಕೆಲ್ಲ ಸಿದ್ಧ ಮಾಡ್ಕೊಂಡವ್ರೆ. ಅಯ್ಯೋ ದೇವ್ರೆ, ವಿಧಾನಸಭೆಯಲ್ಲಿ ಕೊಟ್ಟಿದ್ವಿ, ಲಾಸ್ಟ್ ಟೈಮ್ ಮಿನಿಸ್ಟ್ರು ಮಾಡಿದ್ವಿ, ಇಲ್ಲಿ ನಾವಂಗಾರ ಏನು ಮಾಡೋಣ? ಇದು SR ವಿಶ್ವನಾಥ್ ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಿರುವಂಥ ಮಾತು. SR ವಿಶ್ವನಾಥ್ ಅವರು ತಮ್ಮ ಮಗ ಅಲೋಕ್ ವಿಶ್ವನಾಥ್ಗೆ ರಾಜಕೀಯ ಭವಿಷ್ಯವನ್ನ ಕಟ್ಟಿಕೊಡೋದಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲಿ ಸಿದ್ಧತೆ ನಡೆಸವ್ರೆ. ಹೀಗಾಗಿ ಒಂದು ರೀತಿ ಸುಧಾಕರ್ ಮತ್ತು SR ವಿಶ್ವನಾಥ್ ಒಂಥರ ಹಾವು ಮುಗ್ಗುಸಿ ಇದ್ದಂಗೆ. ಈಗ ಸಾಕಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸಾಕಷ್ಟು ಗೊಂದಲಗಳಿವೆ. ಕೇಂದ್ರ ಸಚಿವರಿಗೆ ಟಿಕೆಟ್ ಕೊಡ್ಬೇಡಿ ಅಂತಾರೆ ಬೀದರಲ್ಲಿ. ತುಮಕೂರಿಗೆ ವಿ ಸೋಮಣ್ಣ ಬಂದ್ರೆ ಬೇಡಕ್ಕೆ ಬೇಡ ಅಂತಾರೆ ಮಾಧುಸ್ವಾಮಿ. ಹಾವೇರಿ ಟಿಕೆಟ್ ದಯವಿಟ್ಟು ನನಗೆ ಬಿಟ್ಕೊಟ್ಬಿಡಿ ನನ್ನ ಮಗಂಗೆ ಅಂತ ಅವ್ರೆ ಈಶ್ವರಪ್ಪನವರು. ಶೆಟ್ರಲ್ಲಿ ಬಂದ್ಬಿಡ್ತಾರೆ ಅಂತ. ಇಲ್ಲಿ ನೋಡ್ರಿ, ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವರ್ಸಸ್ ವಿಶ್ವನಾಥ್. SR ವಿಶ್ವನಾಥ್ ಅವರು ಅಲೋಕ್ ವಿಶ್ವನಾಥ್ ರಾಜಕೀಯ ಭವಿಷ್ಯನ ರೂಪಿಸೋಕೆ. ಹೀಗಾಗಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಷ್ಟು ಸುಲಭ ಅಲ್ಲ. BY ವಿಜಯೇಂದ್ರ ರಾಜ್ಯಾಧ್ಯಕ್ಷರ ಎದುರಿನಲ್ಲೇ ಬೀದರ್ನ ಬಣ ಬಡಿದಾಟ ಸ್ಫೋಟಗೊಳ್ತು. ಪ್ರಭು ಚವ್ಹಾಣ್ ಬಂದು ಕಾಲಿಗೆ ಬಿದ್ದುಬಿಟ್ರು, ಅಣ್ಣ ಕೊಡಬೇಡಿ ಟಿಕೆಟ್ ಕೂವಾಗೆ ಅಂತ. ಹೀಗಾಗಿ ಯಡಿಯೂರಪ್ಪ ಹೋಗಕ್ಕೆ ರೆಡಿ ಆಗೋರೆ, ಹೋಗ್ಬಿಟ್ಟು ಎಲ್ಲ ಸಮ ಮಾಡಿ ಬರ್ಬೇಕು ಅಂತ. ದಾವಣಗೆರೆಯಲ್ಲೂ ಏನು ಸಮಸ್ಯೆ ಆರಾಮಾಗಿಲ್ಲ. GM ಸಿದ್ದೇಶ್ವರ್ಗೆ ಯಾಕೆ ನಂಗೆ ಕೊಡಿ ಅಂತ ರೇಣುಕಾಚಾರ್ಯ ಅವ್ರು ಕುಂತವ್ರೆ. ಯಡಿಯೂರಪ್ಪರು ಕರ್ಸ್ಕೊಂಡಿರಿ ಇಬ್ರು. ಇದೀಗ ಚಿಕ್ಕಬಳ್ಳಾಪುರ ಕೂಡ ಟ್ಯಾಲೆಂಟೆಡ್ ಪರ್ಸನ್ನು ಟಿಕೆಟ್ ತಗೊಳ್ಳೋ ವಿಚಾರದಲ್ಲಿ ಸುಧಾಕರ್. ಆದ್ರೆ ಅವ್ರಿಗೆ ಯಾಕೆ ಕೊಡಬೇಕು? ಅವ್ರನ್ನ ಲಾಸ್ಟ್ ಟೈಮ್ ಮಿನಿಸ್ಟ್ರು ಮಾಡಿದ್ವಲ್ಲ, ಸಾಕು ಬಿಡಿ. ಮತ್ತೆ ನಿಧಿಗಳಿಗೆ ಅಷ್ಟು ಕೆಪಾಸಿಟಿ ಈ ಸಲ ಗೆಲ್ಲಬೇಕಿತ್ತು. ವಿಧಾನಸಭೆಯಲ್ಲಿ ಸೋತರು ಪ್ರದೀಪ್ ಈಶ್ವರ್ ವಿರುದ್ಧ. ಬೇರೆಯವ್ರಿಗೆ ಕೊಡಿ, ಹೊಸಬ್ರಿಗೆ ಅವಕಾಶ ಕೊಡಿ. ತೇಜಸ್ವಿ ಸೂರ್ಯನ್ ಗೆಲ್ಸ್ಕತ್ತೀರಾ, ಮೈಸೂರಲ್ಲಿ ಪ್ರತಾಪ್ ಸಿಂಹನ್ ಗೆಲ್ಸ್ಕತ್ತೀರಾ, ಹೊಸಬ್ರು ಕೊಡಿ, ಅಲಕ್ ವಿಶ್ವನಾಥಿಗೆ ಕೊಡಿ ಅಂತ ವಿಶ್ವನಾಥ್ ಅವರು. ಈ ಥರ ಭಾರಿ ಲೆಕ್ಕಾಚಾರಗಳು ನಡೀತಾ ಇವೆ. ವೀಕ್ಷಕರೇ, ಚಿಕ್ಕಬಳ್ಳಾಪುರದ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.